ಲತಾಳ ಬದುಕು ಬಡತನದ ಕರಾಳ ನೆರಳಿನಲ್ಲಿ ಸಿಲುಕಿತ್ತು. ಚಿಕ್ಕಂದಿನಿಂದಲೂ ಅವಳು ಕಷ್ಟವನ್ನೇ ಉಂಡು ಬೆಳೆದಿದ್ದಳು. ಅವಳ ಅಮ್ಮ ಕೂಲಿ ಕೆಲಸ ಮಾಡಿ ಮಣ್ಣಿನೊಂದಿಗೆ ಸೆಣಸಾಡಿ ಬೆವರು ಸುರಿಸಿ ಮನೆಯನ್ನು ನಿಭಾಯಿಸ್ತಿದ್ರು. ಪ್ರತಿದಿನ ಮುಂಜಾನೆ ಕಣ್ಣು ತೆರೆಯುತ್ತಿದ್ದಂತೆ ಅವಳ ಕಣ್ಣಿಗೆ ಕಾಣಿಸುತ್ತಿದ್ದದ್ದು ತೋಟದ ಕೆಲಸಕ್ಕೆ ಹೊರಡಲು ಸಿದ್ಧರಾಗಿದ್ದ ಅಮ್ಮನ ದಣಿದ ಮುಖ. ಮಗಳಿಗೆ ಶಾಲೆ, ಮಕ್ಕಳಿಗೆ ಊಟ, ಮನೆಗೆ ಬೇಕಾದ ಅಲ್ಪ ಸ್ವಲ್ಪ ಸಾಮಗ್ರಿಗಳು ಇವೆಲ್ಲವನ್ನ ಅಮ್ಮ ತನ್ನ ಬೆವರಿನಿಂದಲೇ ಸಂಪಾದಿಸುತ್ತಿದ್ದರು. ಲತಾಳಿಗೆ ಇಬ್ಬರು ಚಿಕ್ಕ ತಮ್ಮ ತಂಗಿ ಇದ್ದರು. ಅವರ ಮುಗ್ಧ ಮುಖಗಳನ್ನು ನೋಡಿದಾಗ ಲತಾಳ ಮನಸ್ಸು ಕರುಣೆಯಿಂದ ತುಂಬಿ ಹೋಗುತ್ತಿತ್ತು. ತಾನು ಕಷ್ಟಪಟ್ಟರೂ ಪರವಾಗಿಲ್ಲ, ತಮ್ಮ ತಂಗಿ ಚೆನ್ನಾಗಿರಬೇಕು, ಅವರಿಗೆ ಉತ್ತಮ ಭವಿಷ್ಯ ಸಿಗಬೇಕು ಎಂಬ ಆಸೆ ಅವಳ ಮನಸ್ಸಿನಲ್ಲಿ ಮೊಳಕೆಯೊಡೆಯುತ್ತಿತ್ತು. ಲತಾಳ ತಂದೆ ಅವರೊಂದಿಗೆ ಇರಲಿಲ್ಲ. ಆತ ಇನ್ನೊಬ್ಬ ಹೆಂಡತಿಯೊಂದಿಗೆ ಹೋಗಿ ಈ ಅಮ್ಮ ಮತ್ತು ಮಕ್ಕಳನ್ನು ಸಂಪೂರ್ಣವಾಗಿ ಮರೆತಿದ್ದ. ತಮ್ಮ ಕಷ್ಟವನ್ನು ತಾವೇ ನಿಭಾಯಿಸಬೇಕು ಎಂಬ ಅರಿವು ಅಮ್ಮನಿಗೆ ಬಹಳ ಬೇಗ ಆಯಿತು. ಒಂದು ದಿನ ಅಮ್ಮನಿಗೆ ಎಲ್ಲವನ್ನು ಬಿಟ್ಟು ತಮ್ಮ ಅಪ್ಪನ ಮನೆಯ ಹತ್ತಿರ ಬಂದು ನೆಲೆಸಿದರು. ಅಲ್ಲಿ ಅವಳಿಗೆ ಕೆಲಸ ಸಿಗುವುದು ಸುಲಭವಾಯಿತು. ಕೇವಲ ಕೂಲಿ ಕೆಲಸವಲ್ಲದೆ ಬೇರೆಯವರ ಮನೆ ಕೆಲಸಗಳನ್ನು ಅಮ್ಮ ಮಾಡಲು ಪ್ರಾರಂಭಿಸಿದರು. ಲತಾಳಿಗೆ ಸುಮಾರು 10 ವರ್ಷ ವಯಸ್ಸಿದ್ದಾಗಲೇ ಮನೆಯ ಬಹುತೇಕ ಕೆಲಸದ ಜವಾಬ್ದಾರಿ ಅವಳ ಹೆಗಲ ಮೇಲೆ ಇತ್ತು. ಅಮ್ಮ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೊರಟರೆ ಲತಾ ಮನೆಯನ್ನು ನೋಡಿಕೊಳ್ಳುತ್ತಿದ್ದಳು. ಚಿಕ್ಕ ತಮ್ಮ ಮತ್ತು ತಂಗಿಯನ್ನು ನೋಡಿಕೊಳ್ಳುವುದು, ಅಡಿಗೆ ಮಾಡುವುದು, ನೀರು ತರುವುದು, ಮನ ಸ್ವಚ್ಛಗೊಳಿಸುವುದು ಇವೆಲ್ಲವೂ ಅವಳ ದಿನಚರಿಯ ಭಾಗವಾಗಿದ್ದವು. ತಮ್ಮ ಮತ್ತು ತಂಗಿಯ ಶಾಲೆ ಬ್ಯಾಗ್ ಹಾಕಿಕೊಂಡು ಶಾಲೆಗೆ ಹೊರಡುತ್ತಿದ್ದಾಗ ಲತಾ ಅವರನ್ನು ನೋಡುತ್ತಾ ನಿಲ್ಲುತ್ತಿದ್ದಳು. ತನ್ನಿಗೂ ಶಾಲೆಗೆ ಹೋಗಬೇಕು, ಪುಸ್ತಕಗಳನ್ನು ಓದಬೇಕು, ಹೊಸ ವಿಷಯಗಳನ್ನು ಕಲಿಯಬೇಕು ಎಂಬ ಆಸೆ ಅವಳ ಮನಸ್ಸಿನಲ್ಲಿ ಗಟ್ಟಿಯಾಗಿ ಹಚ್ಚುತ್ತಿತ್ತು. ಆದರೆ ಮನೆಯ ಪರಿಸ್ಥಿತಿ ಅವಳ ಕನಸುಗಳಿಗೆ ಅಡ್ಡ ಕೊಡೆಯಾಗಿತ್ತು. ಲತಾ, ನೀನು ಮನೆ ನೋಡಿಕೋ ಮಗಳೇ, ನಿನ್ನ ಚಿಕ್ಕವರು ಓದಿದರೆ ಸಾಕು, ನಿನ್ನ ತ್ಯಾಗದಿಂದಲೇ ಅವರಿಗೆ ಉತ್ತಮ ಭವಿಷ್ಯ ಎಂದು ಅಮ್ಮ ಹೇಳಿದಾಗ ಲತಾ ಆ ನೋವನ್ನು ನುಂಗಿಕೊಂಡು ಸರಿ ಅಮ್ಮ ಎನ್ನುತ್ತಿದ್ದಳು. ಅವಳ ನಿಸ್ವಾರ್ಥ ಪ್ರೀತಿ ಮತ್ತು ತ್ಯಾಗಮಯ ಮನಸ್ಸು ಕುಟುಂಬಕ್ಕೆ ಆಸರೆಯಾಗಿತ್ತು. ಪ್ರತಿದಿನ ಲತಾಳ ದೈನಂದಿನ ಜೀವನವು ಹೊರಟಾದ ಸಮಾನವಾಗಿತ್ತು. ಬೆಳಗಿನ ಜಾವ 4 ಗಂಟೆಗೆ ಎದ್ದು ಸೌದೆ ಒಲೆ ಹಚ್ಚಿ ಅಮ್ಮನಿಗೆ ಬಿಸಿ ನೀರು ಇಡುವುದು, ಕಾಫಿ ಮಾಡುವುದು ಅವಳ ಮೊದಲ ಕೆಲಸ. ನಂತರ ತಮ್ಮ ತಂಗಿಗೆ ಶಾಲೆಗೆ ಹೊರಡಲು ಸಿದ್ಧತೆ ಮಾಡುವುದು, ಅವರಿಗೆ ತಿಂಡಿ ಮಾಡುವುದು. ಹೀಗೆ ದಿನ ಪ್ರಾರಂಭವಾಗಿತ್ತು. ಅಮ್ಮ ಕೆಲಸಕ್ಕೆ ಹೊರಟ ನಂತರ ಮನೆ ಎಲ್ಲ ಜವಾಬ್ದಾರಿ ಲತಾಳ ಹೆಗಲ ಮೇಲೆ ಬೀಳುತ್ತಿತ್ತು. ಪಾತ್ರೆ ತೊಳೆಯುವುದು, ನೆಲ ಒರೆಸುವುದು, ಬಟ್ಟೆ ಒಗೆಯುವುದು ಇವೆಲ್ಲಗಳೇ ಮನೆಯ ಹೊರಗೆ ಹೋಗಬೇಕಾಗಿತ್ತು. ಬಾವಿಯಿಂದ ನೀರು ತರುವುದು, ಕೆಲವೊಮ್ಮೆ ದೂರದ ಕೆರೆಯಿಂದ ಬಟ್ಟೆ ಒಗೆದು ತರುವುದು ಸಾಮಾನ್ಯ ಸಂಗತಿಗಳಾಗಿದ್ದವು. ತನ್ನ ವಯಸ್ಸಿನ ಮಕ್ಕಳು ಆಟವಾಡುತ್ತಾ ಶಾಲೆಗೆ ಹೋಗುತ್ತಾ ನಡೆಯುವುದನ್ನು ನೋಡಿದಾಗ ಲತಾಳಿಗೆ ತನ್ನ ಬಾಲ್ಯ ಕಳೆದು ಹೋಯಿತೆ ಎಂಬ ನೋವು ಕಾಡುತ್ತಿತ್ತು. ಆದರೆ ಅವಳು ಎಂದಿಗೂ ಕುಗ್ಗಲಿಲ್ಲ. ತನ್ನ ತಮ್ಮ ಮತ್ತು ತಂಗಿಯ ಭವಿಷ್ಯಕ್ಕಾಗಿ ತಾನು ಏನು ಬೇಕಾದರೂ ಮಾಡಬೇಕು ಎಂಬ ಸುದೃಢ ಸಂಕಲ್ಪ ಅವಳಲ್ಲಿತ್ತು. ನಮ್ಮ ಅಮ್ಮ ನಮಗಾಗಿ ಇಷ್ಟೆಲ್ಲ ಕಷ್ಟಪಡುತ್ತಾರೆ, ನಾನು ಅವರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು ಎಂದು ಅವಳ ತನ್ನಷ್ಟಕ್ಕೆ ಹೇಳಿಕೊಳ್ಳುತ್ತಿದ್ದಳು. ಸಂಜೆ ಶಾಲೆ ಮುಗಿಸಿ ತಮ್ಮ ಮತ್ತು ತಂಗಿ ಬಂದಾಗ ಲತಾ ಅವರಿಗೆ ಪಾಠ ಹೇಳಿಕೊಡುತ್ತಿದ್ದಳು. ತಾನು ಶಾಲೆಗೆ ಹೋಗದಿದ್ದರೂ ಅವಳು ತಮ್ಮ ತಂಗಿ ತಂದ ಪುಸ್ತಕಗಳನ್ನು ತಂದು ಓದುತ್ತಿದ್ದಳು. ಇದರಿಂದ ಅವಳಿಗೂ ಒಂದಷ್ಟು ಜ್ಞಾನ ಸಿಗುತ್ತಿತ್ತು. ವಿಶೇಷವಾಗಿ ಅವಳಿಗೆ ಕನ್ನಡ ಸಾಹಿತ್ಯ ಮತ್ತು ಗಣಿತದಲ್ಲಿ ಆಸಕ್ತಿ ತುಂಬ ಇತ್ತು. ತಮ್ಮ ತಂಗಿ ಪ್ರಶ್ನೆಗಳನ್ನು ಕೇಳಿದಾಗ ಲತಾ ತಾನು ಕಲಿತಿದ್ದಷ್ಟೇ ಅವರಿಗೆ ವಿವರಿಸುತ್ತಿದ್ದಳು. ಅವಳ ಈ ಪ್ರಯತ್ನದಿಂದ ತಮ್ಮ ತಂಗಿ ಸಹ ಶಾಲೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯುತ್ತಿದ್ದರು. ಅವಳ ಕನಸುಗಳು ಎಂದಿಗೂ ಸೀಮಿತವಾಗಿರಲಿಲ್ಲ. ಒಂದು ದಿನ ತಾನು ಸ್ವಂತವಾಗಿ ಏನಾದರೂ ಸಾಧಿಸಬೇಕು, ತನ್ನ ಕುಟುಂಬವನ್ನು ಬಡತನದಿಂದ ಹೊರತರಬೇಕು ಎಂಬ ಮಹದಾಸೆ ಅವಳಲ್ಲಿತ್ತು. ರಾತ್ರಿ ಮಲಗುವಾಗ ಹಳೆ ಕತೆ ಪುಸ್ತಕಗಳನ್ನು ಓದುತ್ತಾ ಅದರಲ್ಲಿ ಬರುವ ಸಾಧಕರ ಬಗ್ಗೆ ಕನಸು ಕಾಣುತ್ತಿದ್ದಳು. ಆ ಕನಸುಗಳೇ ಅವಳಿಗೆ ಪ್ರತಿದಿನವೂ ಹೋರಾಡಲು ಶಕ್ತಿಯನ್ನು ನೀಡುತ್ತಿದ್ದವು. ಆರ್ಥಿಕ ಕಷ್ಟಗಳಿದ್ದರೂ ಅವಳ ಹೃದಯದಲ್ಲಿ ಪ್ರೀತಿ ಮತ್ತು ಧೈರ್ಯ ತುಂಬಿತ್ತು. ಅಮ್ಮನ ಪ್ರೀತಿ, ತಮ್ಮ ತಂಗಿಯ ಮುಗ್ಧ ನಗು ಇವೆಲ್ಲವೂ ಲತಾಳ ಹೋರಾಟಕ್ಕೆ ಮತ್ತಷ್ಟು ಬಲ ತುಂಬುತ್ತಿದ್ದವು. ಲತಾಳ ಕುಟುಂಬ ಬಡತನದ ನಡುವೆಯೂ ಸವಾಲುಗಳನ್ನು ಎದುರಿಸುವಲ್ಲಿ ಒಗ್ಗಟ್ಟಾಗಿತ್ತು. ಅಮ್ಮನ ಕಷ್ಟ, ಲತಾಳ ತ್ಯಾಗ, ತಮ್ಮ ತಂಗಿಯ ಶೈಕ್ಷಣಿಕ ಪ್ರಗತಿ ಇವೆಲ್ಲವೂ ಒಬ್ಬರಿಗೊಬ್ಬರು ಬಲವಾಗಿದ್ದರು. ಕೆಲವೊಮ್ಮೆ ಅಮ್ಮ ಕೆಲಸ ಸಿಗದ ಖಾಲಿಯಾಗಿ ಕುಳಿತುಕೊಳ್ಳಬೇಕಾದ ಪರಿಸ್ಥಿತಿ ಬರುತ್ತಿತ್ತು. ಅಂತಹ ಸಮಯದಲ್ಲಿ ಮನೆಯಲ್ಲಿ ಊಟಕ್ಕೂ ತೊಂದರೆಯಾಗುತ್ತಿತ್ತು. ಲತಾ ಅಂತಹ ದಿನಗಳಲ್ಲಿ ಅಮ್ಮನ ಪಕ್ಕದಲ್ಲೇ ಕುಳಿತು, ಅಮ್ಮ ಚಿಂತೆ ಮಾಡಬೇಡಿ, ನಾವು ಹೇಗಾದರೂ ನಿಭಾಯಿಸುತ್ತೇವೆ, ನೀವು ದೇವರಿಗೆ ಪ್ರಾರ್ಥಿಸಿ, ನಾಳೆ ಕೆಲಸ ಸಿಗುತ್ತದೆ ಎಂದು ಧೈರ್ಯ ತುಂಬುತ್ತಿದ್ದಳು. ಲತಾಳ ಈ ಪ್ರಬುದ್ಧ ಮಾತುಗಳು ಅಮ್ಮನಿಗೆ ಬಹಳ ಸಮಾಧಾನ ನೀಡುತ್ತಿದ್ದವು. ಲತಾ ಅಂತಹ ಸಂದರ್ಭಗಳಲ್ಲಿ ತಾನು ಮಾಡಬಹುದಾದ ಸಣ್ಣ ಪುಟ್ಟ ಕೆಲಸಗಳನ್ನು ಹುಡುಕುತ್ತಿದ್ಲು. ಅಕ್ಕಪಕ್ಕದ ಮನೆಯವರಿಗೆ ನೀರು ತುಂಬಿಕೊಡುವುದು, ಸಣ್ಣ ಪುಟ್ಟ ಮನೆ ಕೆಲಸ ಮಾಡಿಕೊಟ್ಟು ಅಲ್ಪ ಸ್ವಲ್ಪ ಹಣ ಸಂಪಾದಿಸುವುದು. ಇದೇ ಸಮಯದಲ್ಲಿ ತಮ್ಮ ತಂಗಿ ಮತ್ತು ತಮ್ಮ ಕೂಡ ಅಮ್ಮನ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದರು. ಶಾಲೆಗೆ ಹೋಗುವಾಗ ಅವರ ಸಹಪಾಠಿಗಳು ಐಷಾರಾಮಿ ಜೀವನ ನಡೆಸುವುದನ್ನು ನೋಡಿದಾಗಲೂ ಅವರು ಎಂದಿಗೂ ದೂರು ಹೇಳಲಿಲ್ಲ.
ತಮಗೆ ಇರುವ ಪರಿಸ್ಥಿತಿಯನ್ನು ಒಪ್ಪಿಕೊಂಡು ಶ್ರದ್ಧೆಯಿಂದ ಓದುತ್ತಿದ್ದರು. ನಾನು ಚೆನ್ನಾಗಿ ಓದಿ ದೊಡ್ಡವನಾದರೆ ಅಕ್ಕ ಮತ್ತು ಅಮ್ಮನಿಗೆ ಸಹಾಯ ಮಾಡುತ್ತೇನೆ ಎಂದು ತಮ್ಮ ಹೇಳುತ್ತಿದ್ದರೆ, ತಂಗಿ ನಾನು ಡಾಕ್ಟರ್ ಆಗಿ ನಮ್ಮ ಅಮ್ಮನ ಕಷ್ಟವನ್ನು ದೂರ ಮಾಡುತ್ತೇನೆ ಎಂದು ಹೇಳುತ್ತಿದ್ದಳು. ಅವರ ಈ ಮಾತುಗಳು ಲತಾ ಮತ್ತು ಅಮ್ಮನಿಗೆ ಇನ್ನಷ್ಟು ಖುಷಿ ಮತ್ತು ಭರವಸೆಯನ್ನು ನೀಡುತ್ತಿದ್ದವು. ಪ್ರತಿಯೊಬ್ಬರು ತಮ್ಮ ಪಾತ್ರವನ್ನು ನಿರ್ವಹಿಸುತ್ತಾ ಕುಟುಂಬದ ಒಳಿತಿಗಾಗಿ ಶ್ರಮಿಸುತ್ತಿದ್ದರು. ಒಂದು ದಿನ ಅಮ್ಮನಿಗೆ ತೀವ್ರ ಜ್ವರ ಬಂದು ಕೆಲಸಕ್ಕೆ ಹೋಗಲು ಸಾಧ್ಯವಾಗಲಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಇಡೀ ಕುಟುಂಬ ಚಿಂತೆಗೆ ಒಳಗಾಗಿತ್ತು. ಲತಾ ಅಮ್ಮನನ್ನು ನೋಡಿಕೊಳ್ಳುತ್ತಿದ್ದಲೇ ಅಡುಗೆ ಮಾಡಿ ತಮ್ಮ ತಂಗಿಗೆ ಊಟ ಹಾಕಿ ಶಾಲೆಗೆ ಕಳುಹಿಸಿದಳು. ನಂತರ ಧೈರ್ಯ ಮಾಡಿ ಅಮ್ಮ ಪ್ರತಿದಿನ ಹೋಗುತ್ತಿದ್ದ ತೋಟದ ಮಾಲೀಕರ ಹತ್ತಿರ ಹೋದಳು. ನಮ್ಮ ಅಮ್ಮನಿಗೆ ಹುಷಾರಿಲ್ಲ, ನಾನು ಕೆಲಸ ಮಾಡಬಹುದಾ ಎಂದು ಕೇಳಿದಳು. ಲತಾಳ ಧೈರ್ಯ ಮತ್ತು ಜವಾಬ್ದಾರಿಯನ್ನು ನೋಡಿ ಮಾಲೀಕರು ಅವಳಿಗೆ ಕೆಲಸ ಕೊಟ್ಟರು. ಆ ದಿನ ಲತಾ ಮೊದಲ ಬಾರಿಗೆ ತೋಟದ ಕೆಲಸಕ್ಕೆ ಹೋಗಿ ತನ್ನೆಲ್ಲ ಶಕ್ತಿಯನ್ನು ಹಾಕಿ ದುಡಿದಳು. ಸಂಜೆ ಮನೆಗೆ ಬಂದಾಗ ದೇಹ ದಣಿದಿದ್ದರೂ ತಾನು ಕುಟುಂಬಕ್ಕೆ ಸಹಾಯ ಮಾಡಿದೆ ಎಂಬ ತೃಪ್ತಿ ಅವಳ ಮುಖದಲ್ಲಿತ್ತು. ಲತಾಳ ಬದುಕು ಕಷ್ಟಗಳಿಂದ ಕೂಡಿದ್ದರೂ ಅದೃಷ್ಟದ ಒಂದು ಕಿರಣ ಅವಳ ಜೀವನದಲ್ಲಿ ಮೂಡಲು ಪ್ರಾರಂಭಿಸಿತು. ಲತಾ ಪ್ರತಿದಿನ ದೂರದ ಬಾವಿಗೆ ಹೋಗಿ ಬಟ್ಟೆ ಒಗೆಯುತ್ತಿದ್ದಳು. ಅದೇ ಬಾವಿಗೆ ಪ್ರತಿದಿನ ಬಟ್ಟೆ ಒಗೆಯಲು ಬರುತ್ತಿದ್ದ ವೃದ್ಧ ಮಹಿಳೆ ಒಬ್ಬಳು ಲತಾಳನ್ನು ಗಮನಿಸುತ್ತಿದ್ದರು. ಆ ಮಹಿಳೆ ಅಕ್ಕಪಕ್ಕದ ಹಳ್ಳಿಯಲ್ಲ ಸ್ವಲ್ಪ ಸ್ಥಿತಿಯವಂತರು. ಅವರು ಲತಾಳ ಕಷ್ಟ, ಅವಳ ಶ್ರಮ, ಸಣ್ಣ ವಯಸ್ಸಿನಲ್ಲಿ ಅವಳು ನಿಭಾಯಿಸುತ್ತಿದ್ದ ಜವಾಬ್ದಾರಿಗಳನ್ನು ನೋಡುತ್ತಿದ್ದರು. ಆಕೆಯ ಲತಾಳ ಪ್ರಾಮಾಣಿಕತೆ ಮತ್ತು ನಿಸ್ವಾರ್ಥ ಗುಣದಿಂದ ಪ್ರಭಾವಿತರಾಗಿದ್ದರು. ಒಂದು ದಿನ ಆ ಮಹಿಳೆ ಲತಾಳಿಗೆ ಮಾತನಾಡಿದರು. ಏನಮ್ಮ, ನಿನ್ನನ್ನು ಪ್ರತಿದಿನ ಇಲ್ಲ ನೋಡುತ್ತೀನಿ, ನೀನು ಒಬ್ಬಳೇ ಇಷ್ಟೆಲ್ಲ ಕೆಲಸ ಮಾಡುತ್ತೀಯಾ ಎಂದು ಕೇಳಿದರು. ಲತಾ ತನಗೆ ಆದ ಕಷ್ಟಗಳ ಬಗ್ಗೆ, ತಮ್ಮ ಅಮ್ಮನ ಬಗ್ಗೆ, ತಮ್ಮ ತಂಗಿ ತಮ್ಮನ ಬಗ್ಗೆ ಎಲ್ಲವನ್ನು ಆ ಮಹಿಳೆಗೆ ವಿವರಿಸಿದಳು. ಅವಳ ಕತೆ ಕೇಳಿ ಆ ಮಹಿಳೆಯ ಕಣ್ಣುಗಳಲ್ಲಿ ನೀರು ಜಿನುಗಿತು. ನಿನ್ನಂಥ ಪ್ರಾಮಾಣಿಕ ಶ್ರಮಜೀವಿ ಹೆಣ್ಣು ಮಕ್ಕಳು ಸಿಗುವುದು ಕಷ್ಟ ಎಂದು ಹೇಳಿದ ಆ ಮಹಿಳೆ ಲತಾಳಿಗೆ ಒಂದು ಆಶ್ಚರ್ಯಕರ ಪ್ರಸ್ತಾಪ ನೀಡಿದರು. ನನ್ನ ಮನೆಯಲ್ಲಿ ಮನೆ ಕೆಲಸಕ್ಕೆ ಒಬ್ಬರು ಬೇಕಾಗಿದ್ದಾರೆ. ನೀನು ಬಂದು ನನ್ನ ಮನೆಯ ಕೆಲಸಗಳನ್ನು ಮಾಡಿಕೊಡಲು ಒಪ್ಪಿದರೆ ನಿನಗೆ ಒಳ್ಳೆಯ ಸಂಬಳ ಕೊಡುತ್ತೇನೆ. ಜೊತೆಗೆ ನಿನ್ನ ತಮ್ಮ ತಂಗಿಗೆ ಓದಿಗೆ ನಾನು ಸಹಾಯ ಮಾಡುತ್ತೇನೆ ಎಂದು ಹೇಳಿದರು. ಈ ಮಾತುಗಳನ್ನು ಕೇಳಿ ಲತಾಳಿಗೆ ತನ್ನ ಕಿವಿಯನ್ನು ನಂಬಲಾಗಲಿಲ್ಲ. ಇದು ಆಕಾಶದಿಂದ ಇಳಿದು ಬಂದ ಒಂದು ಅವಕಾಶದಂತೆ ಭಾಸವಾಗಿತ್ತು ಅವಳಿಗೆ. ಲತಾ ತನ್ನ ಅಮ್ಮನ ಬಳಿ ಹೋಗಿ ಆ ಮಹಿಳೆಯ ಪ್ರಸ್ತಾಪದ ಬಗ್ಗೆ ತಿಳಿಸಿದಳು. ಅಮ್ಮನಿಗೂ ಆಶ್ಚರ್ಯ ಮತ್ತು ಸಂತೋಷ ಎರಡೂ ಕೂಡ ಆಯಿತು. ಆ ಮಹಿಳೆಯು ಒಳ್ಳೆಯವರು ಎಂಬುದು ಅವರಿಗೆ ತಿಳಿದಿತ್ತು. ನಮ್ಮ ಕಷ್ಟದ ದಿನಗಳು ಮುಗಿಯುವಂತೆ ಕಾಣುತ್ತಿದೆ ಲತಾ, ಇದು ದೇವರ ಕೃಪೆ ಎಂದು ಅಮ್ಮ ಕಣ್ಣೀರು ಹಾಕಿದರು. ಲತಾ ಆ ಮಹಿಳೆಯ ಮನೆಯಲ್ಲಿ ಕೆಲಸ ಮಾಡದೆ ಒಪ್ಪಿಕೊಂಡಳು. ಇದರಿಂದ ಅವಳಿಗೆ ನಿಯಮಿತ ಆದಾಯ ಸಿಗುತ್ತಿತ್ತು ಮತ್ತು ತಮ್ಮ ತಂಗಿಯ ಶಿಕ್ಷಣಕ್ಕೆ ಆರ್ಥಿಕ ಬೆಂಬಲವೂ ಕೂಡ ಸಿಗುತ್ತಿತ್ತು. ಲತಾಳ ಕನಸುಗಳಿಗೆ ಹೊಸದೊಂದು ರೆಕ್ಕೆಗಳು ಮೂಡಿದಂತೆ ಭಾಸವಾಯಿತು. ಕಷ್ಟಪಟ್ಟು ದುಡಿದರೂ ಫಲ ಸಿಗುತ್ತದೆ ಎಂಬುದಕ್ಕೆ ಇದೊಂದು ನಿದರ್ಶನವಾಗಿತ್ತು. ಆ ಮುದುಕ ವೃದ್ಧ ಮಹಿಳೆಯ ಮನೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡ ನಂತರ ಲತಾಳ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಯಿತು. ಆ ಮಹಿಳೆ ಒಬ್ಬ ಸಾಮಾನ್ಯ ವಯಸ್ಕರಂತೆ ಲತಾಳೊಂದಿಗೆ ನಡೆದುಕೊಳ್ಳುತ್ತಿದ್ದರು. ಲತಾಳಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸುತ್ತಿದ್ದರು. ಮನೆಯ ಕೆಲಸಗಳು ಸುಲಭವಾಗಿದ್ದವು ಮತ್ತು ಅವರು ಲತಾಳಿಗೆ ಓದಿಸಲು ಪ್ರೋತ್ಸಾಹಿಸಿದರು. ನೀನು ತುಂಬ ಬುದ್ಧಿವಂತೆ ಲತಾ, ಓದುವುದು ನಿನ್ನ ಹಕ್ಕು, ನಿನ್ನ ಮನೆಯ ಕೆಲಸದ ಜೊತೆಗೆ ಓದಿಕೊಳ್ಳಬಹುದು ಎಂದು ಹೇಳಿ ಶಾಲೆಯ ಪುಸ್ತಕಗಳನ್ನು ತಂದು ಕೊಡುತ್ತಿದ್ದರು. ಲತಾ ಈವರೆಗೆ ಕನಸು ನನಸಾಗುವಂತೆ ಸಮಯ ಬಂದಿತ್ತು. ಅವಳು ಮನೆಯ ಕೆಲಸಗಳ ಜೊತೆಗೆ ರಾತ್ರಿ ವೇಳೆ ಪುಸ್ತಕಗಳೊಂದಿಗೆ ಕಾಲ ಕಳೆಯಲು ಪ್ರಾರಂಭಿಸಿಕೊಂಡಿದ್ದಳು. ಓದಿನ ಆಸಕ್ತಿ ಅವಳಲ್ಲಿ ಪ್ರಜ್ವಲಿಸಿತು. ಈ ಬದಲಾವಣೆಯು ಲತಾಳ ತಮ್ಮ ತಂಗಿಯ ಮೇಲೂ ಸಕಾರಾತ್ಮಕ ಪರಿಣಾಮ ಬೀರಿತು. ಅವರಿಗೆ ಉತ್ತಮ ಶಾಲೆಯಲ್ಲಿ ಪ್ರವೇಶ ದೊರೆಯಿತು ಮತ್ತು ಅವರ ಶೈಕ್ಷಣಿಕ ಅಗತ್ಯಗಳನ್ನೆಲ್ಲ ಆ ಮಹಿಳೆ ನೋಡಿಕೊಂಡಿದ್ದರು. ಅಮ್ಮನಿಗೆ ಈಗ ಮೊದಲಿನಷ್ಟು ಕೆಲಸದ ಭಾರವಿರಲಿಲ್ಲ, ಏಕೆಂದರೆ ಲತಾಳ ಸಂಬಳದಿಂದಲೇ ಕುಟುಂಬದ ಸಾಕಷ್ಟು ಅಗತ್ಯಗಳು ಪೂರೈಸಲ್ಪಟ್ಟವು. ಅಮ್ಮನು ಲತಾಳಿಗೆ ನಿನ್ನ ತ್ಯಾಗ ಮತ್ತು ಪರಿಶ್ರಮದಿಂದಲೇ ನಮಗೆ ಈ ಒಳ್ಳೆಯ ದಿನಗಳು ಬಂದಿವೆ ಎಂದು ಹೇಳಿ ಆಶೀರ್ವದಿಸುತ್ತಿದ್ದರು. ಲತಾಳಿಗೆ ಈಗ ತನ್ನ ಭವಿಷ್ಯದ ಬಗ್ಗೆ ಸ್ಪಷ್ಟವಾದ ದೃಷ್ಟಿಕೋನವಿತ್ತು. ಅವಳು ಕೇವಲ ಮನೆ ಕೆಲಸಕ್ಕೆ ಸೀಮಿತವಾಗದೆ ತನ್ನ ಶಿಕ್ಷಣವನ್ನು ಮುಂದುವರಿಸಲು ನಿರ್ಧರಿಸಿದಳು. ಆ ವೃದ್ಧ ಮಹಿಳೆ ಲತಾಳಿಗೆ ಕೇವಲ ಕೆಲಸ ಕೊಡಲಿಲ್ಲ, ಬದಲಾಗಿ ಅವಳಿಗೆ ಮಾರ್ಗದರ್ಶಕರಾಗಿದ್ದರು. ಜೀವನದ ಬಗ್ಗೆ, ಸಮಾಜದ ಬಗ್ಗೆ, ಹಣಕಾಸಿನ ನಿರ್ವಹಣೆಯ ಬಗ್ಗೆ ಲತಾಳಿಗೆ ಕಲಿಸಿದರು. ಲತಾ ಶ್ರದ್ಧೆಯಿಂದ ಕೆಲಸ ಮಾಡುತ್ತಾ ಜೊತೆಯಲ್ಲಿ ಓದುತ್ತಾ ದಿನಕ್ಕೆ ಪ್ರಗತಿ ಸಾಧಿಸಿದರು. ಆ ಮಹಿಳೆ ಲತಾಳ ಕಲಿಕೆಯ ಆಸಕ್ತಿಯನ್ನು ಗಮನಿಸಿ ಅವಳಿಗೆ ಕಂಪ್ಯೂಟರ್ ತರಬೇತಿ, ಇಂಗ್ಲಿಷ್ ಭಾಷೆಯ ತರಗತಿಗಳನ್ನು ಸೇರಿಸಿದರು. ಲತಾಳ ಕಣ್ಣುಗಳಲ್ಲಿ ಈಗ ಹೊಸ ಹೊಳಪು ಮೂಡಿತು. ಬಡತನದಿಂದ ಪ್ರಾರಂಭವಾದ ಅವಳ ಜೀವನದಲ್ಲಿ ಈಗ ಭರವಸೆ ಮತ್ತು ಯಶಸ್ಸಿನ ಹೆಜ್ಜೆಗಳು ಮೂಡತೊಡಗಿದ್ದವು. ತನ್ನಂತೆ ಕಷ್ಟಪಡುವ ಅನೇಕ ಬಡ ಮಕ್ಕಳಿಗೆ ಸಹಾಯ ಮಾಡಬೇಕು ಎಂಬ ಆಸೆ ಅವಳ ಮನಸ್ಸಿನಲ್ಲಿ ಗಟ್ಟಿಯಾಗಿತ್ತು. ಲತಾಳ ಪರಿಶ್ರಮ, ಬುದ್ಧಿವಂತಿಕೆ, ಸರಿಯಾದ ಅವಕಾಶ ದೊರೆತಾಗ ಅವಳು ಅತ್ಯಂತ ವೇಗವಾಗಿ ಪ್ರಗತಿ ಸಾಧಿಸಿದಳು. ಕಂಪ್ಯೂಟರ್ ತರಬೇತಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಅವಳು ಪರಿಣತಿ ಪಡೆದಳು.
ವೃದ್ಧ ಮಹಿಳೆ ಲತಾಳನ್ನು ತಮ್ಮ ವ್ಯವಹಾರಕ್ಕೆ ಸಂಬಂಧಿಸಿದ ಕೆಲವು ಕಚೇರಿ ಕೆಲಸಗಳಿಗೆ ಬಳಸಿಕೊಳ್ಳಲು ಪ್ರಾರಂಭಿಸಿದಳು. ಲತಾ ಈ ಕೆಲಸಗಳನ್ನು ಅತ್ಯಂತ ಶ್ರದ್ಧೆ ಮತ್ತು ನಿಷ್ಠೆಯಿಂದ ನಿರ್ವಹಿಸಿದಳು. ಕಚೇರಿಯ ಕೆಲಸಗಳನ್ನು ಕಲಿಯುತ್ತಾ ಲತಾಳಿಗೆ ಸ್ವಾವಲಂಬಿ ಜೀವನದ ಬಗ್ಗೆ ಇನ್ನಷ್ಟು ಆಸೆಗಳು ಮೂಡಿದವು. ಅವಳು ತನ್ನದೇ ಆದ ಒಂದು ಸಂಸ್ಥೆಯನ್ನು ಪ್ರಾರಂಭಿಸುವ ಕನಸು ಕಾಣಲು ಪ್ರಾರಂಭಿಸಿಕೊಂಡಿದ್ದಳು. ಆ ಸಂಸ್ಥೆ ತನ್ನಂತಹ ಕಷ್ಟಪಡುವ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಮತ್ತು ಉದ್ಯೋಗ ಒದಗಿಸುವಂತಿರಬೇಕು ಎಂದು ಬಯಸಿದಳು. ಲತಾಳ ತಮ್ಮ ತಂಗಿ ಸಹ ಶಾಲೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸುತ್ತಾ ಉತ್ತಮ ಭವಿಷ್ಯದತ್ತ ಸಾಗಿಸುತ್ತಿದ್ದರು. ತಮ್ಮ ಒಬ್ಬ ಇಂಜಿನಿಯರ್ ಆಗುವ ಕನಸು ಕಂಡರೆ ತಂಗಿ ವೈದ್ಯೆಯಾಗುವ ಕನಸು ಕಂಡಿದ್ದಳು. ಇವೆಲ್ಲವೂ ಲತಾ ಮತ್ತು ಅಮ್ಮನಿಗೆ ಅತೀವ ಸಂತೋಷ ತಂದವು. ಅಮ್ಮನ ಮುಖದಲ್ಲಿ ಈಗ ಮೊದಲಿನ ಆಯಾಸ ಮತ್ತು ಚಿಂತೆ ಇರಲಿಲ್ಲ. ಲತಾ ಕೆಲಸ ಮನೆಗೆ ಆರ್ಥಿಕ ಸಹಾಯ ಮಾಡೋದಲ್ಲದೆ ತನ್ನ ಕುಟುಂಬಕ್ಕೆ ಮಾನಸಿಕ ಸ್ಥೈರ್ಯವನ್ನು ತುಂಬಿದಳು. ಕಾಲಕ್ರಮೇಣ ಲತಾ ವೃದ್ಧ ಮಹಿಳೆಯ ವ್ಯವಹಾರದಲ್ಲಿ ಪ್ರಮುಖ ಪಾತ್ರ ವಹಿಸಲು ಪ್ರಾರಂಭಿಸಿದಳು. ಆ ಮಹಿಳೆ ಲತಾಳನ್ನು ತಮ್ಮ ಮಗಳಂತೆ ಪ್ರೀತಿಸುತ್ತಿದ್ದರು. ಅವಳನ್ನು ಸಂಪೂರ್ಣವಾಗಿ ನಂಬಿಕೊಂಡಿದ್ದರು. ಕೆಲವು ವರ್ಷಗಳ ನಂತರ ಲತಾ ತನ್ನ ಕನಸನ್ನು ನನಸಾಗಿಸುವಲ್ಲಿ ಯಶಸ್ವಿಯಾದಳು. ವೃದ್ಧ ಮಹಿಳೆಯ ಸಹಾಯ ಮತ್ತು ಪ್ರೋತ್ಸಾಹದಿಂದ ಲತಾ ಆಶಾಕಿರಣ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿದಳು. ಈ ಸಂಸ್ಥೆಯು ಬಡ ಮತ್ತು ನಿರ್ಗತಿಕ ಹೆಣ್ಣು ಮಕ್ಕಳಿಗೆ ಉಚಿತ ವೃತ್ತಿಪರ ತರಬೇತಿ ಮತ್ತು ಉದ್ಯೋಗಾವಕಾಶಗಳನ್ನು ಒದಗಿಸುತ್ತಿದ್ದ. ಲತಾಳ ಜೀವನದ ಕತೆ ಅನೇಕರಿಗೆ ಸ್ಫೂರ್ತಿಯಾಯಿತು. ಕಷ್ಟಗಳಿದ್ದರೂ ದೃಢ ಸಂಕಲ್ಪ ಮತ್ತು ಪರಿಶ್ರಮದಿಂದ ಯಾವುದೇ ಕನಸನ್ನು ನನಸಾಗಿಸಬಹುದು ಎಂಬುದಕ್ಕೆ ಲತಾ ಜೀವಂತ ಉದಾಹರಣೆಯಾದಳು. ತನ್ನ ಕುಟುಂಬವನ್ನು ಬಡತನದಿಂದ ಹೊರತಂದು ತನ್ನ ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಿದಳು ಎಂಬ ತೃಪ್ತಿ ಲತಾಳಿಗೆ ದೊರೆಯಿತು. ಲತಾಳ ಕಥೆಯು ಹೋರಾಟದಿಂದ ಯಶಸ್ಸಿನತ್ತ ಸಾಗಿದ ಅದ್ಭುತ ಪ್ರಯಾಣವಾಗಿತ್ತು. ಈ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.